ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಫೆಬ್ರವರಿ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ, ಪ್ರಸ್ತುತ ಕಾಲದಲ್ಲಿ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಭವಿಷ್ಯದ ದೃಷ್ಟಿಕೋನಕ್ಕೆ, ನಿಮ್ಮ ಕಾರ್ಯ ಸಾಧನೆಗೆ, ನಿಮ್ಮ ವಿವೇಚನಾಯುಕ್ತ ಜವಾಬ್ದಾರಿಯುತವಾದಂತಹ ನಿರ್ಧಾರಗಳ ಬದುಕಿಗೆ ಫೆಬ್ರವರಿ ಮಾಸದಲ್ಲಿ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಮಾಡಲಿವೆ, ಗ್ರಹಗಳ ಗೋಚಾರದಲ್ಲಿ 12 ರಾಶಿಗಳಿಗೆ ಸಿಗುವಂತಹ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಫೆಬ್ರವರಿ ಮಾಸದಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಮಕರ ರಾಶಿಯಲ್ಲಿ 12ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ಫೆಬ್ರವರಿ ಮಾಸದ 4ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ, ಶುಕ್ರ ಗ್ರಹ 6ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಕುಜಗ್ರಹ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಯಲ್ಲಿ 23ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 4 ಗ್ರಹಗಳು ರಾಹು ಗ್ರಹದ ಸಂಯೋಗದಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಫೆಬ್ರವರಿ ಮಾಸದಲ್ಲಿ ಮಾಡಲಿದ್ದು, ಈ ಪಂಚಗ್ರಹಗಳ ಸಂಯೋಗದಲ್ಲಿ ಕೇತುವಿನ ದೃಷ್ಟಿ ಮತ್ತು ವಕ್ರ ಗುರುವಿನ ದೃಷ್ಟಿಯೂ ಆಗಲಿದ್ದು, ಈ ಮಾಸದ ಕೊನೆಯಲ್ಲಿ ಬುಧ ಗ್ರಹ ವಕ್ರ ಸಂಚಾರ ಆರಂಭ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಫೆಬ್ರವರಿ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕನ್ಯಾ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ರಾಶ್ಯಾಧಿಪತಿ ಬುಧ ಗ್ರಹ ಪಂಚಮ ಸ್ಥಾನದಲ್ಲಿ 4ನೇ ದಿನಾಂಕದವರೆಗೂ ಶುಕ್ರ ಗ್ರಹ, ಸೂರ್ಯಗ್ರಹ, ಕುಜಗ್ರಹಗಳೊಂದಿಗೆ ಸಂಚಾರ ಮಾಡೋದ್ರಿಂದ ನಿಮ್ಮ ಮೈಂಡ್ ಸೆಟ್ ಕ್ರಿಯೇಟಿವ್ ಮೈಂಡ್ ಆಗಿರಲಿದೆ. ದ್ವಿತೀಯಾಧಿಪತಿಯೊಂದಿಗೆ ಪಂಚಮದಲ್ಲಿ ಸಂಚರಿಸುವಾಗ ಮಾತನಾಡುವುದರಲ್ಲಿ ಒಳ್ಳೆಯ ಮಾತು ಅಂದರೆ ಬುದ್ಧಿವಂತಿಕೆಯಿಂದ ಮಾತಾಡುವಂತೆ, ಕುಜನ ಪ್ರಭಾವ ಶಾರ್ಪ್ ಮೈಂಡ್, ಶೀಘ್ರ ನಿರ್ಧಾರಗಳು, ಶೀಘ್ರ ಬುದ್ಧಿವಂತಿಕೆಯ ಮಾತು. ಸೂರ್ಯಗ್ರಹ ಇಲ್ಲಿ ಪಂಚಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಸೂರ್ಯ ಪ್ರಭಾವದಿಂದಲೂ ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತಿರಾ ಅನುಕೂಲಗಳಾಗ್ತಾ ಇರುತ್ತೆ. ಪಂಚಮ ಸ್ಥಾನದಲ್ಲಿ ಈ ಗ್ರಹಗಳು ಷಷ್ಠ ಸ್ಥಾನವನ್ನ ಪ್ರವೇಶಿಸ್ತಾರೆ. ಅಂದರೆ ಶುಕ್ರ ಗ್ರಹ 6ನೇ ದಿನಾಂಕ, ಬುಧ ಗ್ರಹ 4ನೇ ದಿನಾಂಕ, ಕುಜಗ್ರಹ 23ನೇ ದಿನಾಂಕ, ಸೂರ್ಯಗ್ರಹ 12ನೇ ದಿನಾಂಕ. ಈ ದಿನಾಂಕಗಳಂದು ಪಂಚಮದಿಂದ ಷಷ್ಠ ಸ್ಥಾನವನ್ನ ಪ್ರವೇಶಿಸ್ತಾರೆ. ಅಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಆಗುತ್ತೆ. ಪಂಚಮದಲ್ಲಿ ಸಂಚರಿಸುವಷ್ಟು ಕಾಲದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂತೋಷ ಮತ್ತು ನಿಮ್ಮ ಪ್ರೀತಿಯ ಸಂಬಂಧದೊಂದಿಗೆ ಪ್ರೀತಿ ಮತ್ತು ಸಂಘರ್ಷಗಳು, ಈಗೋ ಅಹಂ ಇಶ್ಯೂಸ್ ಮತ್ತು ಮಕ್ಕಳೊಂದಿಗೆ ಪ್ರೀತಿ, ಮಕ್ಕಳ ಬಗ್ಗೆ ಚಿಂತೆ, ಇಂಥ ಪ್ರಭಾವವನ್ನ ಆ ಸ್ಥಾನದಲ್ಲಿ ಈ ಗ್ರಹಗಳು ಮಾಡ್ತಾರೆ. ಗವರ್ಮೆಂಟ್ ಉದ್ಯೋಗಸ್ಥರಿಗೂ ಒಳ್ಳೆ ಫಲಗಳು, ಪ್ರಾರಂಭದಲ್ಲಿ ಸೇವೆಯನ್ನ ಮಾಡುವಂತಹ ಒಂದು ವ್ಯಕ್ತಿಗಳಿಗೂ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಆದರೆ ಆ ನಂತರದಲ್ಲಿ ಹೆಚ್ಚಿನ ಸಮಸ್ಯೆಗಳ ಆರಂಭ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡುವವರಿದ್ರೆ ಶೇರ್ ಆಗ್ಬೋದು, ಅಥವಾ ನೀವೇನಾದರೂ ನಿತ್ಯ ಬಂಡವಾಳ ಹಾಕುವವರಾಗಿದ್ರೆ ಪ್ರಾರಂಭದ 4-5 ದಿನಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಯಾಕಂದ್ರೆ ದ್ವಿತೀಯಾಧಿಪತಿಯಾದಂತಹ ಭಾಗ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ರಾಶ್ಯಾಧಿಪತಿಯ ಸಂಯೋಗದಲ್ಲಿ ಸಂಚರಿಸುವುದು ಭಾಗ್ಯದ ಫಲವನ್ನ ನೀಡುತ್ತೆ. ಆದರೆ ಷಷ್ಠ ಸ್ಥಾನವನ್ನು ಪ್ರವೇಶಿಸುವಂತಹ ಈ ಗ್ರಹಗಳು
ನಿಮಗೆ ಇಲ್ಲಿ ಅಡೆತಡೆಗಳನ್ನು ಮಾಡ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಲೇಟ್ ಆಗುತ್ತೆ, ಮಾಡಿದ ಕೆಲಸ ಮತ್ತೆ ರಿಪೀಟೆಡ್ ಆಗಿ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆಲೋಚನೆಗಳು ಸರಿ ಇರೋದಿಲ್ಲ, ಸ್ಟ್ರೆಸ್ಗೆ ಒಳಗಾಗ್ತೀರಾ. ಯಾಕೆಂದ್ರೆ ಕುಜ ಪ್ರಭಾವ ಆಗೋದ್ರಿಂದ ಡೀಪ್ ಥಿಂಕಿಂಗ್, ರಾಹು ಪ್ರಭಾವದಿಂದ ವಿಪರೀತ ತಲೆನೋವು ಬರಬಹುದು. ಇಲ್ಲಿ ಸೂರ್ಯಗ್ರಹದ ಪ್ರಭಾವ ಅಂದ್ರೆ 3 ಪಾಪಗ್ರಹಗಳ ಕಂಜಕ್ಷನ್ ಅಲ್ಲಿ ಈ ಸೌಮ್ಯ ಗ್ರಹವಾದಂತಹ ಬುಧ ಗ್ರಹ ಸಿಕ್ಕಿಕೊಳ್ತಾರೆ. ಮತ್ತು ಈ ಮಾಸದ ಕೊನೆ 26ನೇ ದಿನಾಂಕದಲ್ಲಿ ವಕ್ರ ಸಂಚಾರ ಆರಂಭ ಆಗುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಬೇಕಾಗತ್ತೆ. ಆರೋಗ್ಯದಲ್ಲಿ ಮಾನಸಿಕ ಆರೋಗ್ಯ ಆಗ್ಬಹುದು, ದೇಹದ ಆರೋಗ್ಯ ಆಗ್ಬಹುದು, ಸ್ಟ್ರೆಸ್ ಇಂದ ಬರಬಹುದಾದಂತಹ ವಿಪರೀತ ತಲೆನೋವು, ಇನ್ನಿತರ ಯಾವುದೇ ಸಮಸ್ಯೆಗಳು ಬರಬಹುದು. ಡೇ ರೋಟೀನ್ ಸರಿ ಇರಬೇಕಾಗತ್ತೆ. ಹೊರಗಿನ ಚಟುವಟಿಕೆಗಳನ್ನ ಸರಿಯಾಗಿ ಅದರಲ್ಲಿ ಗಮನವಿಟ್ಟು ಸರಿಯಾಗಿ ಮಾಡಬೇಕಾಗತ್ತೆ. ಸ್ಟ್ರೆಸ್ ತೆಗೆದುಕೊಳ್ಬಾರ್ದು, ಆಗಾಗ ರಿಲ್ಯಾಕ್ಸ್ ಆಗಬೇಕಾಗತ್ತೆ. ಇನ್ನು 6ನೇ ಸ್ಥಾನವು ಶತ್ರು ಸ್ಥಾನವು ಆಗಿರೋದ್ರಿಂದ ಶತ್ರು ಸ್ಥಾನದಲ್ಲಿ ಅಲ್ಲಿ ಸೀಕ್ರೆಟ್ ಎನಿಮೀಸ್ ಅಂದ್ರೆ ರಹಸ್ಯವಾಗಿ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ. ಯಾಕಂದ್ರೆ ರಾಹು ಪ್ರಭಾವ ರಹಸ್ಯವಾಗಿ ತೊಂದರೆಗಳನ್ನ ಕೊಟ್ಟರು. ಇಲ್ಲಿ ರಾಹು ಬುಧ ಶುಕ್ರ ಸಂಯೋಗದಲ್ಲಿ ವಿಶಿಷ್ಟವಾದಂತಹ ಬುದ್ಧಿ ಅಂದ್ರೆ ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳಕ್ಕೆ ಈ ಗ್ರಹಗಳೇ ಬಲವನ್ನ ನೀಡ್ತಾರೆ. ಆದ್ರೆ ಇಲ್ಲಿ ಕುಜ ಪ್ರಭಾವವು ಆಗೋದ್ರಿಂದ, ಸೂರ್ಯ ಪ್ರಭಾವವು ಆಗೋದ್ರಿಂದ ಮಧ್ಯಭಾಗದಿಂದ ಸ್ವಲ್ಪ ನಿಮಗೆ ಸಮಸ್ಯೆಗಳು ಹೆಚ್ಚಾಗಬಹುದು, ಕಲಹಗಳಾಗುವ ಸಾಧ್ಯತೆ. ಇಲ್ಲಿ ತೃತೀಯಾಧಿಪತಿಯಾದಂತಹ ಕುಜಗ್ರಹ ಅಂದ್ರೆ ಹತ್ತಿರದವರೇ ನಿಮ್ಮ ಮೇಲೆ ಅವರು ಆಕ್ರಮಣ ಮಾಡುವಂತಹ ಬುದ್ಧಿ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಕುಜ ತೃತೀಯಾಧಿಪತಿ, ಅಷ್ಟಮಾಧಿಪತಿ. ಇಲ್ಲಿ ಆಕ್ರಮಣ ಬುದ್ಧಿ ಕುಜನ ಪ್ರಭಾವ. ಇಲ್ಲಿ ಬುಧ ಗ್ರಹ ಸೌಮ್ಯ ಗ್ರಹ, ಬುದ್ಧಿಗ್ರಹ. ಈ ಎನರ್ಜಿ ಗ್ರಹಗಳು ಈ ಗ್ರಹದ ಸಂಯೋಗದಲ್ಲಿ ಇದ್ದಾಗ 6ನೇ ಸ್ಥಾನದಲ್ಲಿ ಅವರು ನಿಮಗೆ ಈ ತರ ಪ್ರಭಾವವನ್ನ ಮಾಡ್ತಾರೆ. ಅಂದ್ರೆ ನಿಮಗೆ ಡಾಮಿನೇಟ್ ಮಾಡ್ತಾರೆ. ಈ ರೀತಿ ಇಲ್ಲಿ ಕುಜನ ಪ್ರಭಾವ ಆಗಲಿದೆ. ಬಹಳ ಕೇರ್ಫುಲ್ ಆಗಿ ಇರಬೇಕು. ಕಲಹಗಳು, ವಿರೋಧಗಳು ಅಷ್ಟು ಒಳ್ಳೆಯದಲ್ಲ. ಇನ್ನು ಷಷ್ಠ ಸ್ಥಾನದಲ್ಲಿ ಸೇವಾ ಸ್ಥಾನ ಅಂದ್ರೆ ನಿಮ್ಮ ಸೇವೆ ಮಾಡುವ ಸ್ಥಾನದಲ್ಲಿ ಇತರರಿಂದ ಸಮಸ್ಯೆಗಳಿರುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ವೆಂಟ್ ಇದ್ರೆ ಅವರಿಂದಲೂ ಏನಾದರೂ ಸಮಸ್ಯೆಗಳಾಗುವಂತೆ, ಕಲಹಗಳಾಗುವಂತೆ ಇಲ್ಲಿ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆ ಆಗುತ್ತೆ. ವೃತ್ತಿಪರ ಯೋಜನೆಗಳು ಏನನ್ನು ಆರಂಭಿಸಬೇಕು ಅಂತ ಇದ್ರೆ ಸ್ವಲ್ಪ ಮುಂದಕ್ಕೆ ಹಾಕೋದು ಒಳ್ಳೆಯದು. ಒಪ್ಪಂದಗಳನ್ನು ಮಾಡಿಕೊಳ್ಳುವುದು ಅಥವಾ ಅಗ್ರಿಮೆಂಟ್ ಮಾಡಿಕೊಳ್ಳುವುದು, ಯಾವುದೇ ಮುಖ್ಯ ನಿರ್ಧಾರಗಳಿದ್ರೂ ಅವುಗಳನ್ನು ಮುಂದಕ್ಕೆ ಹಾಕೋದು ಒಳ್ಳೆಯದು. ಯಾಕಂದ್ರೆ ಸಪ್ತಮಾಧಿಪತಿಯು ವಕ್ರ ಸಂಚಾರ ಮತ್ತು ಬುಧ ಗ್ರಹವು ಈ ಮಾಸದಲ್ಲಿ ವಕ್ರ ಸಂಚಾರ ಮತ್ತು 6ನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಇಂಥ ಮುಖ್ಯ ನಿರ್ಧಾರಗಳನ್ನ ಮುಂದಕ್ಕೆ ಹಾಕೋದು ಬಹಳ ಒಳ್ಳೆಯದು. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಧನಾಭಿವೃದ್ಧಿಯಲ್ಲೂ ಹಿನ್ನಡೆ ಆಗುತ್ತೆ. ಏಕೆಂದ್ರೆ ಶುಕ್ರ ಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಶುಕ್ರ ಗ್ರಹ ಮೀನರಾಶಿಯನ್ನ ಪ್ರವೇಶಿಸಿದ ನಂತರ ನಿಮಗೆ ಧನಾಭಿವೃದ್ಧಿ ಹೆಚ್ಚಾಗುತ್ತೆ. ಈ ಮಾಸದಲ್ಲಿ ಷಷ್ಠ ಸ್ಥಾನದಲ್ಲಿ ಬುಧ ಗ್ರಹ ಸಂಚಾರ ನಿಮ್ಮ ಮೈಂಡ್ ಸೆಟ್ ಸಾಲ ತೀರಿಸುವುದರ ಬಗ್ಗೆ ಇರುತ್ತೆ, ಸಾಲ ಪಡೆದುಕೊಳ್ಳುವುದರ ಬಗ್ಗೆ ಇರುತ್ತೆ. ಸಾಲ ಮಾಡಬಹುದು ನೀವು, ಅಥವಾ ಸಾಲ ಇದ್ರೆ ತೀರಿಸಬಹುದು. ಅದೇ ರೀತಿ ಬಾಡಿಗೆದಾರರು ಅಂದ್ರೆ ಬಾಡಿಗೆಯವರು ನಿಮಗೆ ಸಂಘರ್ಷಗಳಾಗುವಂತೆಯೂ ಇಲ್ಲಿ ಬುಧ ಗ್ರಹದ ಪ್ರಭಾವ ಆಗುತ್ತೆ. ಸಡನ್ ಆಗಿ ರಹಸ್ಯವಾಗಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳಾಗುತ್ತೆ. ಈ ಎಲ್ಲ ಗ್ರಹಗಳು ವ್ಯಯಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ 6ನೇ ಸ್ಥಾನದಲ್ಲಿ ಖರ್ಚು ಅಧಿಕವಾಗುತ್ತೆ, ಹೊರಗಿನ ಸಮಸ್ಯೆಗಳೇ ಹೆಚ್ಚಾಗುತ್ತೆ. ಆ ಸ್ಥಾನದಲ್ಲಿ ಕೇತು ಗ್ರಹ ಇರೋದ್ರಿಂದ, ಸಂಚಾರ ಆಗ್ತಾ ಇರೋದ್ರಿಂದ ಆಗಾಗ ಮೈಂಡ್ ಅಂದ್ರೆ ಶೂನ್ಯವಾಗುತ್ತೆ. ಇದರಿಂದ ಏನಾಗುತ್ತೆ, ಏನೋ ನಿಮಗೆ ಆಗಾಗ
ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಇಲ್ಲಿ ಕೇತು ಪ್ರಭಾವ ಆಗಲಿದೆ. ಸಪ್ತಮದಲ್ಲಿರುವಂತಹ ಶನಿಗ್ರಹ ಪಾಲುದಾರರಾಗ್ಬೋದು, ಪಾರ್ಟ್ನರ್ ಆಗ್ಬೋದು, ಈ ವಿಷಯಗಳಲ್ಲಿಯೂ ಸಮಸ್ಯೆಗಳಿರುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ವಕ್ರ ಆಗಿದ್ದಾರೆ. ಪತಿ ಪತ್ನಿ ನಡುವೆಯೂ ಹೆಚ್ಚು ಒಳ್ಳೆಯ ಬಾಂಧವ್ಯಕ್ಕೆ ಈ ಎಲ್ಲ ಗ್ರಹಗಳು ಅಷ್ಟು ಸಪೋರ್ಟಿವ್ ಆಗಿ ಫಲವನ್ನ ನೀಡ್ತಾ ಇಲ್ಲ. ಸುಖ ನೆಮ್ಮದಿಯ ಸಂಬಂಧಪಟ್ಟಂತೆಯೂ ಇಲ್ಲಿ ಆ ಸ್ಥಾನಾಧಿಪತಿ ವಕ್ರ ಆಗಿರೋದ್ರಿಂದ ಅಷ್ಟು ಒಳ್ಳೆ ಫಲಗಳನ್ನ ಈ ಗ್ರಹಗಳು ನೀಡ್ತಾ ಇಲ್ಲ. ಈ ಎಲ್ಲದರ ಬಗ್ಗೆ ನಿಮ್ಮ ಗಮನ ಸರಿ ಇರಬೇಕಾಗತ್ತೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸರಿ ಇರಬೇಕಾಗತ್ತೆ. ಇದಕ್ಕೆ ಬುಧ ಗ್ರಹ ಷಷ್ಠ ಸ್ಥಾನ ಮತ್ತು ವಕ್ರ ಸಂಚಾರ ಆರಂಭ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿಯವರು ಮುಖ್ಯವಾಗಿ ಬುಧನಿಗೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಬುಧನ ಅಭಿಮಾನ ದೇವತೆಯಾದಂತಹ ವಿಷ್ಣು ದೇವರನ್ನ ಪೂಜಿಸುವಂಥದ್ದು ಮತ್ತು ವಿಷ್ಣು ಅಷ್ಟೋತ್ತರವನ್ನ ಬೆಳಗಿನ ಸಂದರ್ಭದಲ್ಲಿ ಪಠನೆ ಮಾಡೋದ್ರಿಂದ ನಿಮ್ಮ ಬುದ್ಧಿ, ನಿಮ್ಮ ನಿರ್ಧಾರಗಳು ಇಲ್ಲಿ ಸರಿಯಾಗಿ ವರ್ಕ್ ಆಗುತ್ತೆ ಮತ್ತು ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಯಾವಾಗ ಈ ಸೃಷ್ಟಿಯ ಪಾಲನೆ ಮಾಡುವಂತಹ ವಿಷ್ಣುವಿನ ಅನುಗ್ರಹ ನಿಮಗೆ ಸಿಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ಸರಿ ಆಗುತ್ತೆ ಮತ್ತು ಅವರ ರಕ್ಷೆಯು ನಿಮಗೆ ಸಿಗುತ್ತೆ. ಹಾಗಾಗಿ ವಿಷ್ಣು ಅಷ್ಟೋತ್ತರವನ್ನ ಕನ್ಯಾ ರಾಶಿಯವರು ಪಠನೆ ಮಾಡಲೇಬೇಕಾಗುತ್ತೆ. ಬುಧ ಗ್ರಹ ಫೆಬ್ರವರಿ ಮಾಸ ಮತ್ತು ಮಾರ್ಚ್ ಮಾಸ, ಈ ಮಾಸದಲ್ಲೂ ಮತ್ತು ಏಪ್ರಿಲ್, ಈ ಮಾಸದ ಈ 3 ತಿಂಗಳಲ್ಲಿ ಇರುವಂತಹ ಕಾಲದಲ್ಲಿ ಬುಧ ಗ್ರಹ ನೋಡಿ 6ನೇ ಸ್ಥಾನ ಮತ್ತು ವಕ್ರ ಸಂಚಾರ ಮತ್ತು ನೇರ ಸಂಚರಿಸಿದರು ಕೆಲವೇ ದಿನಗಳಲ್ಲಿ ನೀಚ ಸ್ಥಾನವನ್ನ ಮೀನರಾಶಿಯನ್ನ ಪ್ರವೇಶಿಸ್ತಾರೆ. ಹಾಗಾಗಿ ಈ 2-3 ತಿಂಗಳುಗಳ ಕಾಲ ನಿಮ್ಮ ನಿರ್ಧಾರಗಳಲ್ಲಿ, ನಿಮ್ಮ ವೃತ್ತಿಪರ ಯೋಜನೆಗಳ ಆರಂಭದಲ್ಲಿ ಸರಿ ಇರಬೇಕಾಗುತ್ತೆ. ಉದ್ಯೋಗ ಏನಾದರೂ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು, ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಈ ಕಾಲ ಅಷ್ಟು ಒಳ್ಳೆಯದಾಗಿರೋದಿಲ್ಲ. ಕೆಲಸ ಇಲ್ಲದೆ ನೀವು ಮನೆಯಲ್ಲಿ ಇರಬೇಕಾಗಿ ಬರ್ಬೋದು, ಅಥವಾ ನಿಮಗೆ ಸಿಗುವ ಕೆಲಸ ಅಷ್ಟು ಒಳ್ಳೆಯದಾಗಿ ಇರೋದಿಲ್ಲ. ಹಾಗೆ ಇಲ್ಲಿ ಈ ಬುಧನ ಪ್ರಭಾವ ಇರುತ್ತೆ. ಹಾಗಾಗಿ ಮುಖ್ಯ ನಿರ್ಧಾರಗಳನ್ನ ಸ್ವಲ್ಪ ಮುಂದಕ್ಕೆ ಹಾಕೋದು ಬಹಳ ಒಳ್ಳೆಯದು ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.